ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಒಂದು 23ಕ್ಕೆ, ಮತ್ತೊಂದು 29ನೇ ತಾರೀಕು ಮೇ 4ರಂದು ಚುನಾವಣಾ ಫಲಿತಾಂಶ ಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದಾಗ ಸದಾಕಾಲಲ್ಲಿ ಸಂಘರ್ಷ, ಜಟಾಪಟಿ ಎಲ್ಲವೂ ಕೂಡ ಇದ್ದಿದೆ. ಒಂದು ರೀತಿಯಲ್ಲಿ ಯುದ್ಧ ಭೂಮಿಯ ರೀತಿಯಲ್ಲಿ ಕಾಣಿಸುತ್ತೆ. ಈ ಬಾರಿಯೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆಯಿಂದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಪಣತೊಟ್ಟು ಪ್ರಚಾರವನ್ನ ಮಾಡ್ತಾ ಇದ್ರೆ, ಏನಾದ್ರೂ ಮಾಡಿ ನಾವು ಅಧಿಕಾರವನ್ನ ಹಿಡಿಬೇಕು ಅಂತ ಬಿಜೆಪಿಯು ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಅದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆ ಇದೀಗ ಇಡೀ ದೇಶದ ಗಮನ ಸೆಳೆತಾ ಇದೆ. ಅದೇನು ಅಂದ್ರೆ, 7 ಮಂದಿ ನ್ಯಾಯಾಂಗ ಅಧಿಕಾರಿಗಳನ್ನ, ಅಂದ್ರೆ ಸಿವಿಲ್ ಜಡ್ಜ್ಗಳು ಅಂತಲೂ ಕೂಡ ಹೇಳ್ಬಹುದು, ಅವರನ್ನ ಜನ 9 ಗಂಟೆಗಳ ಕಾಲ ಕೂಡಿ ಹಾಕಿಬಿಟ್ಟಿದ್ರು ಅಥವಾ ತಮ್ಮ ಒತ್ತೆಯಾಳಾಗಿರಿಸಿಕೊಂಡು ಬಿಟ್ಟಿದ್ರು. ಇದು ಸಹಜವಾಗಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ದೇಶದ ಗಮನ ಸೆಳೆತಾ ಇದೆ. ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ, ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಇದರ ನಡುವೆ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ, ಕಾನೂನು ವ್ಯವಸ್ಥೆ ಸದ್ಯ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಇಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ, ಇದೇನಿದ್ರು ಕೂಡ ಸೆಂಟ್ರಲ್ ಅವ್ರದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಆ ಕಡೆ ಅವರು ಮಮತಾ ಬ್ಯಾನರ್ಜಿ ಮೇಲೆ ಎತ್ತಾಗ್ತಾ ಇದ್ದಾರೆ. ಈ ರೀತಿಯ ಒಂದಷ್ಟು ರಾಜಕೀಯ ಸಂಘರ್ಷ ಮತ್ತೊಮ್ಮೆ ಜೋರಾಗ್ತಾ ಇದೆ. ಹಾಗಾದ್ರೆ ಏನಿದು ಘಟನೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇವತ್ತಂತೂ ಸಾಕಷ್ಟು ಚರ್ಚೆಯಾದಂತ ಘಟನೆ ಅದು. ಒಂದು ವೇಳೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. SIR ಪ್ರಕ್ರಿಯೆ. ನಕಲಿ ಮತದಾರರಿದ್ರೆ, ಎರಡೆರಡು ಅಂದ್ರೆ ವೋಟರ್ ID ಅಂಥದ್ದೆಲ್ಲವನ್ನು ಕೂಡ ಇಟ್ಕೊಂಡಿದ್ರೆ ಅವರ ಹೆಸರನ್ನ ಕೈ ಬಿಡೋದು, ಅವರ ಹೆಸರನ್ನ ಅಳಿಸಿ ಹಾಕೋದು, ಇಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಬಹಳ ಚರ್ಚೆ ಆಗಿದೆ SIR ಪ್ರಕ್ರಿಯೆ ಎಲ್ಲಿ ಅಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಎಲ್ಲೆಲ್ಲಿಗೂ ಹೋಯ್ತು ಬಿಡಿ, ಅದು ಕೊನೆ ಕೋರ್ಟ್ ವರೆಗೂ ಕೂಡ ಹೋಗುವಂತಹ ಪರಿಸ್ಥಿತಿ ಎದುರಾಯ್ತು. ಅಲ್ಲಿ 63 ಲಕ್ಷ ಜನರನ್ನ ಈಗಾಗಲೇ ಕೈ ಬಿಡಲಾಗಿದೆ. ಇನ್ನುಳಿದ 60 ಲಕ್ಷ ಜನರ ವಿಚಾರದಲ್ಲಿ ಅವನ್ನ ಕೈ ಬಿಡಬೇಕಾ ಬೇಡವಾ ಅಂತೇಳಿ ಮತ್ತೊಂದು ಸುತ್ತಿನ ಪರಿಷ್ಕರಣೆ ನಡೀತಾ ಇದೆ. ಈಗ BOಗಳು ಅವ್ರ್ಯಾರು ಕೂಡ ಅದನ್ನು ಮಾಡ್ತಾ ಇಲ್ಲ. ಅದರ ಬದಲಾಗಿ ನ್ಯಾಯಾಂಗ ಅಧಿಕಾರಿಗಳೇ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಅಂದ್ರೆ 3ನೇವರೊಬ್ರು ಇರಬೇಕು ಎನ್ನುವ ಕಾರಣಕ್ಕಾಗಿ. ಅಂದ್ರೆ ಸ್ಥಳೀಯ ಅಧಿಕಾರಿಗಳಾದ್ರೆ ರಾಜ್ಯ ಸರ್ಕಾರದ ಪರವಾಗಿರ್ತಾರೆ, ಇನ್ನೊಬ್ರು ಯಾರೋ ಆದ್ರೆ ಕೇಂದ್ರ ಸರ್ಕಾರದ ಪರವಾಗಿರ್ತಾರೆ. ಆ ರೀತಿಯ ಒಂದು ಜಟಾಪಟಿ ಸಂಘರ್ಷ ಎಲ್ಲವೂ ಕೂಡ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ಕೋರ್ಟ್ನ ನಿಗಾದಲ್ಲೇ ಇದೀಗ ಪರಿಷ್ಕರಣೆ ನಡೀತಾ ಇದೆ. ಹೀಗಾಗಿ 7 ಮಂದಿ ನ್ಯಾಯಾಂಗ ಅಧಿಕಾರಿಗಳು ಆ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಮ್ಯಾಜಿಸ್ಟ್ರೇಟ್ಗಳು ಅಥವಾ ಸಿವಿಲ್ ಜಡ್ಜ್ಗಳು ಆಗಿರ್ತಾರೆ. ಅದೇ ಪ್ರಕಾರವಾಗಿ ಇದೀಗ ಅಲ್ಲಿ ಪರಿಷ್ಕರಣೆ ಪ್ರಕ್ರಿಯೆ ಬಹಳ ಜೋರಾಗಿ ನಡೀತಾ ಇದೆ. ಹೀಗಿದ್ದಂತ ಸಂದರ್ಭದಲ್ಲೇ ಒಂದು ನಡೆಯಬಾರದಂತ ಬೆಳವಣಿಗೆ ಆಯ್ತು. ನಿನ್ನೆ ಏನಾಯ್ತು ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಅಲ್ಲೊಂದು ಮಾಲ್ಡಾ ಎನ್ನುವಂತ ಜಿಲ್ಲೆ ಇದೆ ಪಶ್ಚಿಮ ಬಂಗಾಳದಲ್ಲಿ. ಆ ಮಾಲ್ಡಾ ಜಿಲ್ಲೆಯ ಕಲಿಯಾ ಚಕ್ ಎನ್ನುವಂತ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಈ ನ್ಯಾಯಾಂಗ ಅಧಿಕಾರಿಗಳು ಒಳಗಡೆ ಪರಿಷ್ಕರಣೆಯನ್ನ ಮಾಡ್ತಾ ಇದ್ರು, ಕಚೇರಿಯ ಒಳಗಡೆ ಪರಿಷ್ಕರಣೆ ಮಾಡ್ತಾ ಇದ್ರು. ಆ ಕಚೇರಿಯ ಎದುರುಗಡೆ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಜನ ಬಂದು ಜಮಾಯಿಸಿ ಬಿಡ್ತಾರೆ. ಅವ್ರನ್ನ ಯಾರು ಕಳಿಸ್ಕೊಟ್ರು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ಜಮಾಯಿಸಿ ಬಿಡ್ತಾರೆ. ಬರೀ ಜಮಾಯಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ, ಪ್ರತಿಭಟನೆಯನ್ನು ಕೂಡ ಆರಂಭಿಸಿ ಬಿಡ್ತಾರೆ. ಅಧಿಕಾರಿಗಳ ಜೊತೆಗೆ ನಾವು ಮಾತನಾಡಬೇಕು ಅಂತಲೂ ಕೂಡ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟಾದ್ರೂ ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲ. ನೋಡ್ತಾ 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 ಇದ್ದ ಹಾಗೆ ಕಚೇರಿಯ ಒಳಗಡೆ ಮುತ್ತಿಗೆಯನ್ನ ಹಾಕುವಂತ ಪ್ರಯತ್ನ, ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗುತ್ತೆ. ಅವರ ಬೇಡಿಕೆ ಏನಿತ್ತು ಅಂದ್ರೆ, ನಮ್ಮ ಹೆಸರನ್ನ ಯಾಕೆ ಅಳಿಸಿ ಹಾಕ್ತಿದ್ದೀರಿ, ನಮ್ಮ ಹೆಸರನ್ನ ನೀವು ಕೈ ಬಿಡ್ತಾ ಇದ್ದೀರಿ, ಉದ್ದೇಶಪೂರ್ವಕವಾಗಿ ನಮ್ಮ ಹೆಸರನ್ನ ಅಳಿಸಿ ಹಾಕಲಾಗ್ತಾ ಇದೆ, ಹಾಗೆ ಹೀಗೆ ಅಂತೇಳಿ ಅವರು ಗಲಾಟೆ ಎಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನಾಗ್ಬಿಡುತ್ತೆ ಅಂದ್ರೆ, ಒಳಗಡೆ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದಂತ 7 ಮಂದಿ ನ್ಯಾಯಾಂಗ ಅಧಿಕಾರಿಗಳನ್ನ ಅಲ್ಲಿ ಸುತ್ತುವರೆದಿದ್ದಂತ ಜನ ಒತ್ತೆಯಾಳಾಗಿರಿಸಿಕೊಳ್ತಾರೆ. ಅಂದ್ರೆ ಕೂಡ ಹಾಕಿಬಿಡ್ತಾರೆ, ಜಡ್ಜ್ಗಳನ್ನೇ ಕೂಡ ಹಾಕಿಬಿಡ್ತಾರೆ ಜನ. ಯೋಚನೆ ಮಾಡಿ, ಇಲ್ಲಿವರೆಗೆ ಹೋಗ್ಬಿಟ್ರು ಜನ ಅಂತ ಹೇಳಿ. ಅದ್ರಲ್ಲಿ 3 ಮಂದಿ ಮಹಿಳೆಯರು ಇರ್ತಾರೆ, ಓರ್ವ 5 ವರ್ಷದ ಹುಡುಗ ಕೂಡ ಇರ್ತಾನೆ. ಯಾರೋ ಒಬ್ರು ಅಧಿಕಾರಿ ತಮ್ಮ ಮಗನನ್ನು ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ರು, ಆತನು ಕೂಡ ಒಳಗಡೆ ಸಿಕ್ಕಾಕೊಂಡು ಬಿಡ್ತಾನೆ. ಒಟ್ಟು ಹೆಚ್ಚು ಕಡಿಮೆ 7 ಮಂದಿ. ಎಲ್ಲಿಯವರೆಗೆ ಅಂದ್ರೆ ಮಧ್ಯರಾತ್ರಿ 1 ರಿಂದ 2 ಗಂಟೆಯವರೆಗೆ ಸತತ 9 ಗಂಟೆಗಳ ಕಾಲ ಅವರನ್ನ ಒತ್ತೆಯಾಳಾಗಿರಿಸಿಕೊಳ್ತಾರೆ. ಅಲ್ಲಿಗೆ ಪೊಲೀಸರು ಎಂಟ್ರಿ ಕೊಡೋದಕ್ಕೆ ಬಿಡೋದಿಲ್ಲ, ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಕೂಡ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಅಥವಾ ಹಿರಿಯ ಅಧಿಕಾರಿಗಳು ಕೂಡ ಬರೋದಕ್ಕೆ ಎಂಟ್ರಿ ಕೊಡೋದಕ್ಕೆ ಜನ ಅವಕಾಶ ಮಾಡಿಕೊಡೋದಿಲ್ಲ. ದೊಡ್ಡ ಮಟ್ಟಿಗೆ ಒಂದು ರೀತಿಯಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ. ತಕ್ಷಣವೇ ರಾತ್ರೋರಾತ್ರಿ ಕೋಲ್ಕತ್ತಾ ಹೈಕೋರ್ಟ್ ಮಧ್ಯಪ್ರವೇಶವನ್ನ ಮಾಡುತ್ತೆ. ಆಗೊಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ. ಅಂತಿಮವಾಗಿ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಅಧಿಕಾರಿಗಳನ್ನ ಅಲ್ಲಿಂದ ಹೊರಗಡೆ ಕಳಿಸಲಾಗುತ್ತೆ. ಆದ್ರೂ ಜನ ಸುಮ್ಮನೆ ಇದ್ರ ಇಲ್ಲ. ಅಧಿಕಾರಿಗಳು ಹೋಗ್ತಿದ್ದಂತ ವಾಹನದ ಮೇಲೆ ಕಲ್ಲನ್ನ ಎಸ್ದು ಬಿಡ್ತಾರೆ, ಕೋಲ್ನಿಂದ ಹೊಡೆಯುವಂತ ಪ್ರಯತ್ನವನ್ನು ಪಡ್ತಾರೆ. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಆ ಅಧಿಕಾರಿಗಳು ಜನರ ಕೈಗೆ ಸಿಕ್ಕಿದ್ರು ಕೂಡ ನಿನಗೆ ಏನ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ.
ಇಂಥದ್ದೊಂದು ಬೆಳವಣಿಗೆ ಆಗಿಬಿಡ್ತು. ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಕತ್ತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ಗೆ ಒಂದು ಪತ್ರವನ್ನ ಬರೆದಿರ್ತಾರೆ. ವಿಚಾರದ ಗಂಭೀರತೆಯನ್ನ ಅವರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠದ ಮುಂದೆ ವಿಚಾರಣೆಗೂ ಕೂಡ ಬರುತ್ತೆ. ಅವರು ಸ್ವಯಂ ಪ್ರೇರಿತವಾಗಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಅವರು ಪ್ರಮುಖವಾಗಿ ಹೇಳ್ತಿದ್ದಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಯೊಬ್ಬರು ಕೂಡ ರಾಜಕೀಯದಲ್ಲೇ ಮಾತಾಡ್ತಾರೆ ಅಂತ. ಅಂದ್ರೆ ಜನರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಾತಾಡಿದ್ರೆ ರಾಜಕೀಯ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದೀರಿ. ಜೊತೆಗೆ ನ್ಯಾಯಾಲಯದ ಅಧಿಕಾರಿಯನ್ನ ನೀವು ಅಂದ್ರೆ ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಇದು ಯಾವ ಮಿತಿ ಮೀರ್ತಾ ಇದ್ದೀರಲ್ಲ ನೀವು ಎನ್ನುವ ರೀತಿಯಲ್ಲಿ, ಅಥವಾ ಇದೊಂದು ರೀತಿಯಲ್ಲಿ ಲಜ್ಜೆಗೆಟ್ಟಂತ ಕೆಲಸ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ನ್ಯಾಯಾಂಗದ ಮೇಲೆ ನಡೆದಂತ ವ್ಯವಸ್ಥಿತ ದಾಳಿ ಇದು. ಅರಾಜಕತೆಯನ್ನು ನಾವು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿಬಿಟ್ಟಿದೆ. ಕಾನೂನು ಸುವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ. ಹೀಗಾಗಿ ಆ ಅಧಿಕಾರಿಗಳಿಗೆ ರಕ್ಷಣೆಯನ್ನ ಕೊಡೋದಿಕ್ಕೆ ಇದೀಗ ಕೇಂದ್ರ ಸಶಸ್ತ್ರ ಪಡೆಯನ್ನ ನಿಯೋಜನೆ ಮಾಡಬೇಕು. ಸ್ಥಳೀಯ ಪೊಲೀಸರನ್ನ ನಾವು ನಂಬ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಕೋರ್ಟ್ ಆಕ್ರೋಶವನ್ನ ಹೊರಹಾಕಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆಯೂ ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಎಲ್ಲೆಲ್ಲಿಗೆ ಹೋಗ್ತಿದೆ ಅಂತ ಒಂದಷ್ಟು ರಾಜ್ಯಗಳು ಅನ್ನೋದೇ ಈಗಿರುವಂತ ಪ್ರಶ್ನೆ. ಅದಕ್ಕೆ ಅವ್ರ ಕಾರಣನ ಇವ್ರ ಕಾರಣನ ಸಹಜವಾಗಿ ಚರ್ಚೆ ಆಗ್ತಾ ಇದೆ ಬಿಡಿ. ಒಟ್ಟಾರೆಗೆ ಅವರವರ ರಾಜಕೀಯ ದ್ವೇಷ, ಅವರವರ ರಾಜಕೀಯ ಸ್ವಾರ್ಥ, ಇನ್ನೊಂದೇನೋ ಸಾಧಿಸಿಕೊಳ್ಬೇಕು ಎನ್ನುವ ಹಂತಕ್ಕೆ ಹೀಗೆ ಹೋಗ್ತಾ ಹೋಗ್ಬಿಟ್ರೆ ರಾಜ್ಯ ಕಂಪ್ಲೀಟ್ ಇನ್ನು ಅರಾಜಕತೆ ಸೃಷ್ಟಿಯಾಗಿ ಇನ್ನೊಂದು ಹಂತಕ್ಕೆ ಕುಸಿದು ಹೋಗಿಬಿಡುತ್ತೆ. ಇಷ್ಟೆಲ್ಲ ಆಯ್ತು. ಇವತ್ತು ಬೇರೆ ಬೇರೆ ರಾಜಕೀಯ ಚರ್ಚೆಗೂ ಕೂಡ ಗ್ರಾಸವಾಯಿತು. ಬಿಜೆಪಿ ನಾಯಕರು ಸಹಜವಾಗಿ ಮಮತಾ ಬ್ಯಾನರ್ಜಿ ಕಡೆಗೆ ಬೆರಳು ಮಾಡಿ ತೋರಿಸಿದ್ರು. ಅವ್ರದ್ದೇ ಪಕ್ಷದ ಕಾರ್ಯಕರ್ತರು ಅಂದ್ರು, ಅವರೇ ಕಳಿಸ್ಕೊಟ್ಟಿದ್ದು ಅಂದ್ರು, ಅಥವಾ ಅವರಿಂದಲೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ರಾಜ್ಯವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಇತ್ತು ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದು ಅವ್ರು TMC ಕಾರ್ಯಕರ್ತರು ಅಲ್ವೇ ಅಲ್ಲ, ಅವರು ಜನಸಾಮಾನ್ಯರು ತಮಗಾದಂಥ ನೋವನ್ನ ಕೇಳ್ಕೊಳ್ಳೋದಕ್ಕೆ ಬಂದಿದ್ರು ಅನ್ನೋದು ಅವ್ರ ವಾದ. ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ನನ್ನ ಕೈಯಲ್ಲಿಲ್ಲ, ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ, ಹೀಗಾಗಿ ಸೆಂಟ್ರಲ್ ಕೈಯಲ್ಲಿ ಬರುತ್ತೆ ಅನ್ನೋದು ಅವ್ರ ವಾದ. ಈಗ ಜನ ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ತಮ್ಮ ಸಂಕಟವನ್ನು ಹೇಳ್ಕೊಳ್ಳೋಕೆ ಬೇರೆ ಬೇರೆ ರೀತಿಯಾದಂತಹ ವೇದಿಕೆಗಳೆಲ್ಲವೂ ಕೂಡ ಇದೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೋಬಹುದು. ಈ ರೀತಿಯಾಗಿ ಅಧಿಕಾರಿಗಳನ್ನೇ ಕೂಡ ಹಾಕೋದು, ಒತ್ತೆಯಾಳಾಗಿರಿಸ್ಕೊಳ್ಳೋದು, ಅವ್ರ ಮೇಲೆ ಕಲ್ಲು ತೂರಾಟ ಮಾಡೋದು, ಕೋಲಲ್ಲಿ ಹೊಡೆಯೋದು ಅಂತ ಇದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ಈ ಹಂತಕ್ಕೆ ಬಂದ್ಬಿಟ್ಟಿದೆ ಇವತ್ತು ಪಶ್ಚಿಮ ಬಂಗಾಳದ ಒಂದಷ್ಟು ಬೆಳವಣಿಗೆ. ಓಕೆ, ಇದೊಂದು ಬೆಳವಣಿಗೆ ಆಯ್ತಾ. ಹಾಗಾದ್ರೆ ಚುನಾವಣೆ ವಿಚಾರಕ್ಕೆ ಬರೋಣ. ಏನೇನಾಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಪಶ್ಚಿಮ ಬಂಗಾಳದ ಹಿನ್ನೆಲೆ ಗೊತ್ತಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಸುದೀರ್ಘವಾಗಿ ಅಧಿಕಾರದಲ್ಲಿತ್ತು. ಅದಾದ ಬಳಿಕ ಕಮ್ಯುನಿಸ್ಟರು ಅಲ್ಲಿ ಅಧಿಕಾರವನ್ನು ಹಿಡಿದಿದ್ರು ಹೆಚ್ಚು ಕಡಿಮೆ 34 ವರ್ಷಗಳ ಕಾಲ. ಅದಾದ ಬಳಿಕ ನಂದಿಗ್ರಾಮದ ಒಂದು ಚಳುವಳಿ ಶುರುವಾಗುತ್ತೆ. ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರೈತರು ವಿರೋಧಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮಮತಾ ಬ್ಯಾನರ್ಜಿ ಸಾಥ್ ಕೊಡ್ತಾರೆ. ಆಗ ಲಾಠಿ ಚಾರ್ಜು, ಗೋಲಿಬಾರ್ ಅಂತದೆಲ್ಲವೂ ಕೂಡ ಆಗಿ ಸಾಕಷ್ಟು ರೈತರು ಕೂಡ ಸಾವನ್ನಪ್ತಾರೆ. ಅದೇ ವಿಚಾರ ಮಮತಾ ಬ್ಯಾನರ್ಜಿ ರಾಜಕೀಯವಾಗಿ ಬಳಸ್ಕೋತಾರೆ. 2011ರಲ್ಲಿ TMC ಅಧಿಕಾರಕ್ಕೆ ಬರುತ್ತೆ. 34 ವರ್ಷಗಳ ಕಮ್ಯುನಿಸ್ಟರ ಆಡಳಿತವನ್ನ ಬದಿಗೆ ಸರಿಸುವಲ್ಲಿ ಅವರು ಯಶಸ್ವಿ ಆಗ್ತಾರೆ. ಹಾಗೆಲ್ಲ ನಗ್ತಾ ಇದ್ರಂತೆ TMC ಅಧಿಕಾರಕ್ಕೆ ಬರುತ್ತೆ ಅಂದ್ರೆ. ಆದ್ರೆ TMC ಕೊನೆಗೂ ಅಧಿಕಾರಕ್ಕೆ ಬಂದ್ಬಿಡ್ತು. ಅದಾದ ನಂತರ 2016ರಿಂದ ಈಗಲೂ ಕೂಡ ಅಲ್ಲಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. TMC ಅಧಿಕಾರದಲ್ಲಿ ಇದೆ. ಆದ್ರೆ ಇತ್ತೀಚೆಗೆ ಅವರಿಗೆ ತೀವ್ರವಾದಂತಹ ಪೈಪೋಟಿ ನೋಡ್ತಿರೋದು ಅಂದ್ರೆ ಬಿಜೆಪಿ. ಯಾಕಂದ್ರೆ 2016ರಲ್ಲಿ ಬಿಜೆಪಿಯ ಸ್ಥಾನ ಕೇವಲ 3-4 ಏನೋ ಇತ್ತು. ಅಂತಿಮವಾಗಿ ಕಳೆದ ಚುನಾವಣೆ ಸಂದರ್ಭದಲ್ಲಿ 77ಕ್ಕೆ ಬಂದು ತಲುಪಿಬಿಡ್ತು. ಕಳೆದ ಚುನಾವಣೆಯಲ್ಲೂ ಕೂಡ ತೀವ್ರವಾದಂತಹ ಪೈಪೋಟಿ ಇತ್ತು. ಒಟ್ಟು 294 ಸ್ಥಾನ, ಅದರಲ್ಲಿ TMC 215 ಸ್ಥಾನವನ್ನು ಗೆದ್ಕೊಳ್ಳುತ್ತೆ, ಬಿಜೆಪಿ 77 ಸ್ಥಾನಗಳನ್ನು ಗೆದ್ಕೊಳ್ಳುತ್ತೆ. ಸಮೀಕ್ಷೆ ಎಲ್ಲ ಏನ್ ಹೇಳ್ತಾ ಇದ್ವು ಅಂದ್ರೆ ಹೆಚ್ಚು ಕಡಿಮೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತ. ಹಾಗಾಗ್ಲಿಲ್ಲ. ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಪೂರ್ಣ ಬಹುಮತದ ಮೂಲಕ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿ ಏನೋ ಆದ್ರು. ಆದ್ರೆ ಈ ಬಾರಿ ಮತ್ತೊಮ್ಮೆ ಅದೇ ರೀತಿಯಾದಂತಹ ಪೈಪೋಟಿ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಜಿದ್ದಾಜಿದ್ದಿ ಸಂಘರ್ಷ ಎಲ್ಲವೂ ಕೂಡ ಇದೀಗ ಏರ್ಪಟ್ಟಿದೆ. ಅದರ ನಡುವೆ ಮಮತಾ ಬ್ಯಾನರ್ಜಿಯನ್ನ ಕಟ್ ಹಾಕೋದಕ್ಕೆ ಬಿಜೆಪಿ ದೊಡ್ಡ ಪ್ಲಾನ್ ಅನ್ನ ಮಾಡಿದೆ. ಒಂದು ಕಾಲದ ಮಮತಾ ಬ್ಯಾನರ್ಜಿಯ ಶಿಷ್ಯ ಯಾರು ಅಂದ್ರೆ ಸುವೇಂದು ಅಧಿಕಾರಿ. ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸುವೇಂದು ಅಧಿಕಾರಿ. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಬಲಗೈ ಬಂಟ, TMCಯ ಪ್ರಮುಖ ನಾಯಕ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಸೋದರಳಿಯನ್ನ ಹಸ್ತಕ್ಷೇಪ ಜಾಸ್ತಿ ಆಯಿತು ಅಂತೇಳಿ ಪಾರ್ಟಿಯಿಂದ ಹೊರಗಡೆ ಹೋಗಿಬಿಡ್ತಾರೆ. ಕಳೆದ ಬಾರಿ ಏನಾಗ್ಬಿಡ್ತು ಅಂದ್ರೆ ಈ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರಲ್ಲ, ಅದೇ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯು ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಸುವೇಂದು ಅಧಿಕಾರಿನ ಸೋಲಿಸಲೇಬೇಕು ಅಂತ. ಆದ್ರೆ 1900 ಮತಗಳಿಂದ ಮಮತಾ ಬ್ಯಾನರ್ಜಿಯೇ ಸೋತ್ ಹೋಗ್ಬಿಟ್ರು. ಅದಾದ ಬಳಿಕ ಭವಾನಿಪುರದಲ್ಲಿ ಮತ್ತೊಮ್ಮೆ ಉಪಚುನಾವಣೆಯಲ್ಲಿ ಅವರು ಗೆದ್ಕೊಂಡು ಮುಖ್ಯಮಂತ್ರಿ ಆದ್ರು ಬಿಡಿ. ಈ ಬಾರಿ ಏನಾಗಿದೆ ಅಂದ್ರೆ ಮಮತಾ ಬ್ಯಾನರ್ಜಿ ತಮ್ಮ ಸ್ವಕ್ಷೇತ್ರ ಭವಾನಿಪುರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರಲ್ಲ,
ಆ ಭವಾನಿಪುರಕ್ಕೆ ಬಂದು ಸುವೇಂದು ಅಧಿಕಾರಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಇದೀಗ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಎದುರುಗಡೆ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಸುವೇಂದು ಅಧಿಕಾರಿ ಎಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಒಂದು ಕಾಲದಲ್ಲಿ ಶಿಷ್ಯ ಅಂದ್ರೆ, ಈ ನಂದಿಗ್ರಾಮದ ಚಳುವಳಿ ಐತಲ್ಲ, ಆಗ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಚಳುವಳಿಯನ್ನ ಮಾಡಿದಂಥವ್ರು. ಅದಾದ ಬಳಿಕ ಪ್ರತಿ ವಿಚಾರಕ್ಕೂ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ರು. ಆದ್ರೆ ಇದೀಗ ಬಿಜೆಪಿ ಅದೇ ಸುವೇಂದು ಅಧಿಕಾರಿಯನ್ನ ಸೆಳೆದು ವಿಪಕ್ಷ ನಾಯಕರನ್ನಾಗಿ ಮಾಡಿ ಅದೇ ಮಮತಾ ಬ್ಯಾನರ್ಜಿ ಎದುರುಗಡೆ ಸುವೇಂದು ಅಧಿಕಾರಿಯನ್ನ ನಿಲ್ಲಿಸ್ಬಿಟ್ಟಿದೆ. ಈ ಹಂತಕ್ಕೆ ಬಂದಿದೆ. ನೋಡೋಣ ಈ ಬಾರಿ ಏನಾಗುತ್ತೆ ಫಲಿತಾಂಶ ಅಂತೇಳಿ. ಸದ್ಯಕ್ಕೆ ಬರ್ತಿರುವಂತ ಸರ್ವೆಗಳೆಲ್ಲವೂ ಕೂಡ ಈ ಬಾರಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾವೆ. ಬಟ್ ಗೊತ್ತಿಲ್ಲ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.